ಸೊ ಈ ಬ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಲ್ಲ ಹಬ್ಬಕ್ಕಿಂತ ಮುಂಚೆ ಅಂದರೆ 1 ಡೇ ಬಿಫೋರ್ ಪ್ರಿಪ್ರೇಷನ್ ಇದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಬ್ಬದ್ದು 1 ಡೇ ಪ್ರಿಪ್ರೇಷನ್ ಮಾಡ್ತೀರಾ ಇಲ್ಲ ಅದೇ ದಿನಾನೂ ಎಲ್ಲನೂ ರೆಡಿ ಮಾಡ್ಕೋತೀರಾ ಅಂತ ಖಂಡಿತ ಕಮೆಂಟ್ ಮಾಡಿ. ಬಟ್ ನಾನು 1 ಡೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀನಿ. ಅಂದರೆ ಯಾವ ದಿನ ಹಬ್ಬ ಇರುತ್ತಿಲ್ಲ ಜಸ್ಟ್ ತೊಗೊಂಡು ಯೂಸ್ ಮಾಡೋದು ಒಂದೇ ಉಳಿತೆ. ಸೊ ಇದು ರಾತ್ರಿ ಅಂದರೆ 1 ಡೇ ಮುಂಚೆ ಪ್ರಿಪ್ರೇಷನ್ ಇದೆ, ಇದು ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಏನಿದೆ ಅಂದರೆ ಎಳ್ಳಿನ ಪುಡಿ ಹಚ್ಕೋತಾರೆ ಎಲ್ಲ ಮೈ ತುಂಬ. ಅಂದರೆ ಆ ದಿನ ಎಳ್ಳಿನ ಪುಡಿ ಹಚ್ಕೊಂಡು ಸ್ನಾನ ಮಾಡ್ತಾರೆ ಅಂತ. ಅದಕ್ಕೆ ಈ ಎಳ್ಳನ್ನು ನಾನು ಈ ಡಬ್ಬಿಯಲ್ಲಿ ಹಾಕಿದ್ದೀನಲ್ಲ, ಇದು ತಿನ್ನೋದಕ್ಕೆ. ಅದರಲ್ಲಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ತೀನಿ. ಈ ಎಳ್ಳು ಏನಿದೆಯಲ್ಲ ಉಳಿದಿದ್ದು, ಇದಕ್ಕೆ ಸ್ನಾನ ಮಾಡೋಕ್ಕೆ ಅಂತ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಮಾಡ್ತೀರಾ ಹಬ್ಬನ, ಪ್ರಿಪ್ರೇಷನ್ ಹೆಂಗೆ ಮಾಡ್ಕೋತೀರಾ? 1 ಡೇನೇ ಪ್ರಿಪ್ರೇಷನ್ ಮಾಡ್ಕೋತೀರಾ ಇಲ್ಲ ಅದೇ ದಿನಾನೂ ಎಲ್ಲನೂ ರೆಡಿ ಮಾಡ್ಕೋತೀರಾ ಅಂತ ಖಂಡಿತ ಕಮೆಂಟ್ ಮಾಡಿ. ಈ ಹೋಳಿಗೆಯನ್ನು ನಾನು ಕೂಡ ಪ್ರಿಪ್ರೇಷನ್ ಮಾಡಿದ್ದೀನಿ. ಯಾವ ದಿನ ಹಬ್ಬ ಇದೆಯಲ್ಲ ಆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಬ್ಲಾಗ ಜಾಯಿನ್ ಮಾಡಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಏನಿದೆ ಅಂದರೆ ಫಸ್ಟ್ ಆರ್ವಿಗೆ ಬೊಮ್ಮೆಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಬೋಗಿದ್ದೀನ ಹೆಣ್ಮಕ್ಳು ಬೋಗಿದ್ದೀನ. ಇಲ್ಲಿ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಸ್ನಾನ ಮಾಡೋದಕ್ಕೆ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಅವರಿಗೆ ಮಾಡಿಸ್ಮೇಲೆ ನಾನು ಆಲ್ರೆಡಿ ಮುಂಚೆನೇ ಬೇಗನೆ ಎದ್ದು ಎಲ್ಲನೂ ಅವ್ರು ಹೇಳೋಷ್ಟಿಗೆ ನಾನು ಹಾಫ್ ಆ್ಯಂಡ್ ಹಾಫ್ ವರ್ಕನ್ನು ನಾನು ಮುಗಿಸಿರ್ತೀನಿ. ಸೊ ಇವಾಗ ಏನಿದೆಯಲ್ಲ ಅವ್ರ ಟೈಮ್ ಇದೆ. ಸೊ ಅವರಿಗೆ ಚೆನ್ನಾಗಿ ರೆಡಿ ಮಾಡ್ಕೋಬೇಕಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಅವರಿಗೆ ಹಣ್ಣು ಎರಿಬೇಕಲ್ಲ. ಇವತ್ತು ನಾನು ಬೋಗಿ ದಿನ ಎರೋದಿಲ್ಲ, ಅಂದರೆ ಮಕರ ಸಂಕ್ರಾಂತಿ ದಿನ ಎರಿತೀನಿ. ಅದು ಲಾಗ್ ಕೂಡ ಖಂಡಿತ ಶೂಟ್ ಮಾಡ್ತೀನಿ. ಈ ಲಾಗ್ ಹೆಂಗೆ ಅನಿಸಿದೆ ಅಂತ ಖಂಡಿತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಎಂಡ್ ತನಕ ನನ್ನ ಬ್ಲಾಗನ್ನು ನೋಡಿ. ಇದು ಮತ್ತೆ ಕುಟ್ಟಕತೆ ಅಂತ ಅಂದ್ಕೊಳ್ಬೋದು. ಇದು ಏನಿದೆ ಅಂದ್ರೆ ನಮ್ಮ ಮನೇಲಿ ದೇವ್ರ ಸಲಗೆ ಅಂದರೆ ಮೀಸಲು ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ಥರ ಕೊಡ್ತಾ ಇದ್ದೀನಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲು ಚಾನಲಲ್ಲಿ ಸ್ವಾಗತ ಇದೆ. ಸೊ ಇವತ್ತು ಭೋಗಿ ಇದೆ, ನಾಳೆ ಹಬ್ಬ ಇದೆ, ಅಂದರೆ ಮಕರ ಸಂಕ್ರಾಂತಿ ಇದೆ. ಎಲ್ಲರಿಗೂ ಕೂಡ ಅಂದರೆ 2 ಡೇಸ್ ಹಬ್ಬನೇ ಇರೋದು. ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ಮಕರ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ 9:30 ಗಂಟೆ. ಇವಾಗ ಆಲ್ಮೋಸ್ಟ್ ಚಪಾತಿ ಪಲ್ಯ ಎಲ್ಲಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಾಳೆಗೆ ಎಲ್ಲಷ್ಟು ಹೋಳಿಗೆ ಎಲ್ಲ ಮಾಡಿಟ್ಟಿದ್ದೀನಿ. ನೀವು ರೀಲ್ಸ್ ಕೂಡ ನೋಡ್ಬೋದು. ನಾಳೆಗೆ ಸ್ಪೆಷಲ್ ಅಡುಗೆ ಇರುತ್ತೆ. ಸೊ ಇವತ್ತು ಅಷ್ಟೇ ನಾರ್ಮಲ್ ಮಾಡಿದ್ದೀನಿ. ಚಪಾತಿ ಉಸಿರಿ ಪಲ್ಯ ಮಾಡಿದ್ದೀನಿ. ಈಗೇನಿದೆ ಅಂದರೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಲ್ಲ, ಇವಾಗ ಪೂಜೆ ಮಾಡ್ತೀನಿ. ನಮ್ಮ ಕಡೆ ಹೆಂಗಂದರೆ ಇವಾಗ ಹೆಣ್ಮಕ್ಳು ಬೋಗಿ ಇರುತ್ತಲ್ಲ, ಆ ದಿನವೇ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ. ಪ್ಲಸ್ ಮನೆಯಲ್ಲಿ ಯಾವ ಹೆಣ್ಣು ದೇವರು ಇರ್ತಾರಲ್ಲ, ಲಕ್ಷ್ಮೀ ಸರಸ್ವತಿ, ಅವರಿಗೂ ಕೂಡ ನಾವು ಪೂಜೆ ಮಾಡೋಣ. ಅವರಿಗೆ ಮಿಸಿಲು ಎಳ್ಳು ಕುಟ್ಕೊಂಡು ಚೆನ್ನಾಗಿ ಅವರಿಗೂ ಕೂಡ ಎಳ್ಳಚ್ಚೆ ಅಂದರೆ ತೊಳೆದು ಪೂಜೆ ಮಾಡ್ತೀವಿ. ಸೊ ತುಂಬ ವಿಶೇಷವಾಗಿರುತ್ತೆ ಬ್ಲಾಗ್. ಎಂಟು ತನಕ ನೋಡಿ. ಮತ್ತು ನೀವು ಇದರಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಒಂದು ಗೊಂಬೆ ಇದೆ. ಈ ಗೊಂಬೆ ತುಂಬ ಕ್ಯೂಟ್ ಇದೆ. ಹಾಯ್ ಮೇಡಮ್ಮ ಗೊಂಬು, ಹಾಯ್ ಮೇಡಮ್. ಏಕುನಾ ಈಗ ಟೈಮಿಗೆ ಮಕ್ಕಳೋದ ಮೂಡಿಲ್ಲ ಆಕೆಗೆ. ಯಾಕಂದರೆ ಭೂಮಿ ಅವ್ರ ಅಪ್ಪಾಜಿ ಇಬ್ಬರು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಆಕೆ ಒಬ್ಬಳೇ ಆತಾಳೆ ಅಂತ ಇಮೋಷ್ನಲ್ ಆಗ್ತಾಳೆ. ಆಮೇಲೆ ಮತ್ತೆ ನಾರ್ಮಲ್ ಆಗಿಬಿಡ್ತಾಳೆ. ಸೊ ಈಗ ಆಕೆಗೆ ಬೋರ್ ಆಗ್ತಾಯಿದೆ. ನಾನು ಪೂಜೆ ಮಾಡೋದಕ್ಕೆ ಈಕೆ ಕರ್ಕೊಂಡು ಇವಾಗ ಆಕಡಿಸ್ತಾ ಇದ್ದಾಳೆ. ಯಾರು ನೋಡೋಣ. ನಾವು ಹೋಗ್ತಾ ಇದ್ದೀವಿ ಪೂಜೆಗೆ ಮಿಸಲ್ ತರಕ್ಕೆ. ಮಣ್ಣಲ್ಲ ಮಿಸಲ್ ನೀರು ತರಕ್ಕೆ ಹೋಗ್ತೀವಮ್ಮ. ಇಳ್ಕೊಂಡ್ರೆ ನಾನು ಮಿಸಲ್ ನೀರು ತಗೋತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಮಿಸಲ್ ನೀರು ತಂದಿದ್ದೀನಿ. ಪೂಜೆ ಮಾಡ್ತೀನಿ. ಇವಾಗ ಪೂಜೆ ಮಾಡಿ ಎದ್ದು ತೋರಿಸ್ತೀನಿ. ಮಣ್ಣು ಆಡೋಕ್ಕೆ ಹೋಗೋದಿದೆ. ಈಗ ತಳಗೆ ಮಿಸಲ್ ನೀರು ತರಕ್ಕೆ ಹೋಗಿದ್ದಲ್ಲ, ಈಗ ಆಕೆ ತಳಗೆ ಆಡ್ಬೇಕಂತ ಇದ್ದಾಳೆ. ಪೂಜೆ ಮಾಡಿ ಹೋಗೋಣ ಅಂತ ಇದ್ದೀವಿ. ಬಟ್ ಕೆಲಸ ತುಂಬ ಇದೆ, ನೋಡಬೇಕು. ಹೋಗಂದಮ್ಮ ಬಾಟಿ ಎದಕ್ಕದ ಆಟ ಆಡ್ತಾ ಪೂಜೆ ಮಾಡೋದ ಅನ್ಕತಾನೆ ಇಲ್ಲೇ ಆಡಮ್ಮ. ಪೂಜೆ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಯಾರು ಹಂಗೆ ತಿಂತಾರದು, ಅದೇನು ಮಿಕ್ಸಿ ಹಾಕ್ದಂಗೆ ಮಾಡಾಕತ್ತೀಯಲ್ಲ, ಸರಿಯಾಗಿ ತಿನ್ನು. ಕಟ್ ಮಾಡಿಕೊಡ್ತೀನಿ ಸ್ಮಾಲ್ ಪೀಸಸ್ನಾಗ. ಬಾ ಬಾ, ಎರಡೂ ಎಷ್ಟತ್ತವ ಮಾಯಮ್ಮ.
ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಇವಾಗ 10 ಗಂಟೆ ಆಗಿದೆ, ಹಸು ಆಗಿದೆ ಸ್ವಲ್ಪ. ಆಲ್ರೆಡಿ ಅಡುಗೆ ಮಾಡಿದ್ದೀನಿ, ಚಪಾತಿ ಉಸುಳಿ ಪಲ್ಯ ಮಾಡೀನಿ. ಬಟ್ ಇವಾಗ ನಾವು ಸ್ವಲ್ಪ ಶೇಂಗಾದ ಹೋಗಿ ತಿಂತಾ ಇದ್ದೀವಿ. ಬಾಗುಂಡು ಸೂಪರ್. Thank you. Hello kami baru. Mana ada kah? Nama Widi mana ada juga?